ಯಾ ಬನ್ನಿ ಇವತ್ತು ಟೆಂಪಲ್ಗೆ ಹೋಗ್ಬೇಕು ಅಂತ ಇದ್ದೀವಿ ಇಬ್ಬರು. ಸೊ ಗೈಸ್ ಯಶನ್ಯ ಕಾಲ್ ಮಾಡಿದ್ಲು ಬಾ ಹೋಗೋಣ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಅಂತ. ಸೊ ಅದಕ್ಕೆ ಇವಾಗ ಅವಳನ್ನ ಪಿಕ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಇಲ್ಲಿ ನಾವು ದೀಪ ಹಚ್ಚನ ಅಂದ್ಬಿಟ್ಟು ದೀಪ ಮತ್ತು ಪೂಜೆ ಸಾಮಾನು ತೊಗೊಂಡ್ವಿ. ಸೊ ಗೈಸ್ ಈಗ ನಾವು ದೀಪ ಹಚ್ಚೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಿಂತ್ಕೊಳ್ಳುತ್ತೆ. ಆ್ಯಂಡ್ ಗೈಸ್ ಈಗ ಪೂಜೆ ಎಲ್ಲ ಮುಗೀತು, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ನಾವು ಮನೆಗೆ ಹೊರಟ್ವಿ. ಸೊ ಗಾಯ್ಸ್ ನಾವು ಬರೋಷ್ಟರಲ್ಲಿ ಅಜ್ಜಿ ಮತ್ತು ದೊಡ್ಡಜ್ಜಿ ಇಬ್ಬರು ಬಂದಿದ್ರು. ಇವಾಗ ಅದು ಅಡುಗೆ ಏನೋ ರೆಡಿ ಮಾಡ್ತಾಯಿದ್ರು. ಆ್ಯಂಡ್ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರು. ಎಲ್ಲ ಹಿಂಗೆ ಮಾತಾಡಿಕೊಂಡು ಇವಾಗ ಇದ್ವಿ. ಯಾವಾಗ ಬಂದೆ ಅಜ್ಜಿ? ಇಲ್ಲ ಸೊ ಗಾಯ್ಸ್ ನಮ್ಮ ಅಪ್ಪ ಇವಾಗ ಫಿಶ್ ತಂದಿದ್ರು, ಅದನ್ನು ತೊಳೆಯೋಕೆ ಸ್ವಲ್ಪ ಹಂಗೆ ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಈ ಕಡೆ ಅದು ತವಾ ಫ್ರೈಗೆ, ಫಿಶ್ ತವಾ ಫ್ರೈಗೆ ರೆಡಿ ಮಾಡ್ಕೊಂಡಿದ್ರು ಅಮ್ಮ. ನೋಡಿ ರೆಡಿ ಪೇಸ್ಟ್ ಮಾಡೋಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಕಾರ್ನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು ಮತ್ತು ಅಮ್ಮ ಚಿಲ್ಲಿ ಪೌಡರು, ಫಿಶ್ ತವಾದು ಮಸಾಲ ಪೌಡರ್, ಕಾರ್ನ್ ಫ್ಲೋರು, ಉಪ್ಪು ಪೌಡರ್. ಇದೇನಿದು? ಫ್ರೈ, ಚಿಕನ್ ಫ್ರೈ. ಇದು ಮಟನೋ ಕುರಿನೋ ಏನೋ ಗೊತ್ತಿಲ್ಲ. ಮಟನ್ ಸಾಂಬಾರು ಅಂದ್ರೆ ಫುಲ್ ತಿರುಗಿಸ್ತಾಣ. ಮಟನ್ ಸಾಂಬಾರು, ಮಟನ್ ಸಾಂಬಾರು. ಓಕೆ, ರಸಮ್. ರಸಮ್ ಓಪನ್ ಮಾಡಬೇಕಾ? ಅಷ್ಟೇ ಅಲ್ಲ ರಸಮ್. ಇದರಲ್ಲಿ ಏನು ಕಾಣುತ್ತೆ? ಈಗ ಫಿಶ್ಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಗಾಯ್ಸ್ ಆ ಮಸಾಲ ಏನು ಮಾಡ್ಕೊಂಡಿರ್ತೀರ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಬೇಕು. ಇನ್ನು ಇದನ್ನು ನೀಟಾಗಿ ಎಲ್ಲ ಕಡೆ ಹಾಕ್ಬಿಟ್ಟು ಒಂದು 1/2 hour ಹಂಗೆ ಬಿಡಬೇಕಾಗತ್ತೆ ಮ್ಯಾರಿನೇಟ್ ಆಗೋಕ್ಕೆ. ಅದಾದಮೇಲೆ ಫ್ರೈ ಮಾಡ್ಕೊಂಡು ತಿಂದರೆ ಸಾಕತ್ತಾಗಿರುತ್ತೆ. ಹೆಂಗೈತೆ ಅಂಕಲ್? ನಾನು ಮಾಡೋದು ಇಲ್ಲ ಬಿಡಿ. ಹೆಂಗೈತೆ ಆಂಟಿ? ಚೆನ್ನಾಗೈತೆ, ಸೂಪರ್. ಯಾವ್ದು ಇಷ್ಟ ಆಯ್ತು? ಸೊ ಗಾಯ್ಸ್ ಈಗ ಯಶನ್ಯ ಮತ್ತು ಅವಳ ಫ್ರೆಂಡ್ ವಾಪಸ್ ಬಂದರು. ಎಲ್ಲೋ ಹೊರಗಡೆಗೆ ಹೋಗಿದ್ರು. ಈಗ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಫಿಶ್ ತಿಂತಾನೆ, ಬಟ್ ಇವಾಗ ಬೇಡ, ಹೊಟ್ಟೆ ತುಂಬ ಬ್ಲಾಗ್ ಮಾಡ್ತಿದ್ಯಾ? ಗುಡ್ ಬರ್ಡೇ ಸ್ಪೆಷಲ್. ಇಬ್ಬರು 2 ಬ್ಲಾಗ್ ಮಾಡಿದ್ರು. ಇಬ್ಬರು ವಿಡಿಯೋ ಮಾಡಿದ್ರು. ನಾನು ಮಾಡಿದ್ದೀನಿ, ಅವಳು ಇದು ನಾನು ಮಾಡ್ತೀನಿ. ನಿನ್ನ ಚಾನಲ್ ಹೆಸರೇನು? ಲಾವಣ್ಯ ಅಷ್ಟೇ. ಮೀಟ್ ಮೌಲ್ಯ ಗೌಡ. ಹಲೋ ಬ್ಲಾಗರ್ ಮೀಟ್ ಬ್ಲಾಗರ್. ಯಾ ನಿಂದು ಸಿಹಿ ಬ್ಲಾಗ್ಸ್.
ಸಿಹಿ ಬ್ಲಾಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು. ಆ್ಯಂಡ್ ನೀವು ಅಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಂ ಹೌದು, ಮೌಲ್ಯ ಗೌಡನ್ ಸಬ್ಸ್ಕ್ರೈಬ್ ಮಾಡಿ. ಸಿಹಿ ವ್ಲಾಗ್ಸ್ ಅಂತ. ಸಿಹಿ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್. ಎಲ್ಲ ಎಷ್ಟು ಅಭ್ಯಾಸ ಆಗ್ಬಿಡುತ್ತಲ್ಲ, ಆಮೇಲೆ ಆಫ್ಟರ್ 2 to 3 ವೀಡಿಯೋಸ್ ಫುಲ್ ಅಭ್ಯಾಸ ಆಗುತ್ತೆ, ಬಟ್ ಎಡಿಟಿಂಗ್ ಕಷ್ಟ. ಅದೊಂದು ತಲೆನೋವು. ಸೊ ಯಶು ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಗೈಸ್ ಇವಾಗೆಲ್ಲ ಆಯಿತು, ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ. ಬಾಯ್ 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 ಬಾಯ್. ಆಗುತ್ತೆ ಬಾಯ್ 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 ಬಾಯ್. ಸೊ ಗಾಯ್ಸ್, ನಾನು ನಿಮ್ಮನ್ನ ಆಶಿಷ್ನ ತೋರಿಸಿರಲ್ಲ, ಅವನು ಯಶನ ಬಂದಾಗೆ ಬಂದ, ಬಟ್ ಸ್ವಲ್ಪ ನಾನು ಬ್ಯುಸಿ ಇದ್ದೆ ಎಲ್ಲ ಜೊತೆ ಮಾತಾಡೋದ್ರಲ್ಲಿ. ಸೊ ನೋಡಿ ಆಶಿಷ್ ಏನು ಮಾಡ್ತಿದ್ದೆ ಆಶಿಷ್? ನಂಗೆ ಕಾಪಿ ರೈಟ್ ಬರುತ್ತೆ. ಹಾಂ, ವಾಟ್ ಯು ಆರ್ ಡೂಯಿಂಗ್? Nothing. Seeing. Relaxing. ಹೌ ವಾಸ್ ಯೋರ್ ಡೇ? Fine. ಫೈನ್. ಹೌದು, ನಿನಗೆ ಮಮ್ಮಿ ಲೈಕ್ ನಾನ್ ವೆಜ್ ಮಾಡಿದ್ರಲ್ಲ, ಇಷ್ಟು ಕಾರ್ತಿಕ ದಿವಸ ಇಷ್ಟು ದಿವಸ ತಿಂದಿಲ್ಲಲ್ಲ, ಹೌ ಡಿಡ್ ಯು ಫೀಲ್? Fine. ಫೈನ್ ಫೈನ್. ಹ್ಯಾಪಿ ಇಲ್ವಾ ನೀನು? ಯಾವಾಗಲೂ ಇದ್ದಂಗಿದ್ದೀನಿ. ಸೊ ಗೈಸ್, ಇವನಿಗೆ ಒಂದು ಲೈಕ್ ಏನಂತಾರೆ ರಿಯಾಕ್ಷನ್ ಕೊಡೋಕ್ಕೆ ಬರಲ್ಲ, ಏನು ಬರಲ್ಲ ಗೈಸ್. ಹೌದು ತಾನೇ? ಸೊ ಗೈಸ್, ಆ್ಯಕ್ಚುಲಿ ಇವತ್ತು ಅಂದ್ಕೊಂಡೇ ಇದ್ದಿಲ್ವ ಹಿಂಗೆ ಎಲ್ಲರೂ ಮೀಟ್ ಆಗ್ತೀವಿ ಅಂತ. ಆ್ಯಂಡ್ ಗೈಸ್, ಅಜ್ಜಿಯವರು ನಂಗೆ ಹೇಳ್ದಿರ ಬಂದಿದ್ದರು, ನನಗೂ ಫುಲ್ ಸರ್ಪ್ರೈಸ್ ಆಯಿತು. ಆ್ಯಂಡ್ ಇವತ್ತಿನ ದಿನವೂ ತುಂಬ ಚೆನ್ನಾಗಿತ್ತು. ಸೊ ಗೈಸ್, ನೆಕ್ಸ್ಟ್ ಡೇ ನಾನು ಕಾಲೇಜ್ಗೆ ಹೋಗಿದ್ದೆ, ಬಿಕಾಸ್ ಆ ಪ್ರಾಜೆಕ್ಟ್ ಸಬ್ಮಿಷನ್ಸ್ ಎಲ್ಲ ಇತ್ತು, ಅದನ್ನು ಸಬ್ಮಿಟ್ ಮಾಡಿ ಬರೋಣ ಅಂತ. ಆ್ಯಂಡ್ ನಾವು ನಮ್ಮ ಟೀಚರ್ಗೋಸ್ಕರ ಇವಾಗ ಕಾಯ್ತಾ ಇದ್ವಿ. వ్లాగ్ ఎవరు లేదు కదా అందుకే. ಸೊ ಗೈಸ್, ಇವಾಗ ಕ್ಲಾಸಸ್ ಎಲ್ಲ ಮುಗೀತು, ಪ್ರಾಜೆಕ್ಟ್ ಮುಗೀತು, ಇವಾಗ ನಾವು ಊಟ ತಿನ್ನೋಕೆ ಬಂದಿದ್ದೀವಿ. ಆ್ಯಂಡ್ ಇವಳು ಗೊತ್ತಿಲ್ಲ, ಇವಳು ಕೀರ್ತಿ. ಹಾಯ್ ಚಿಪ್ಪು. ಆ್ಯಂಡ್ ಅವಳ ಹೆಸರು ಮಾನ್ಯ. ಆ್ಯಂಡ್ ಈ ಹುಡುಗಿ ಹೆಸರು ಬ್ಲೆಸ್ಸಿ. ಸೊ ಇವಾಗ ನಾವು ಊಟ ತಿಂತಾ ಇದ್ದೀವಿ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ನನ್ನ ಕ್ಲಾಸ್ ಇದ್ದಿದ್ದು ಅವತ್ತು ಹಾಫ್ ಡೇ. ಆ್ಯಂಡ್ ಅಪ್ಪ ಅಮ್ಮನೂ ಆ ಕಡೆ ಎಲ್ಲೋ ಫಂಕ್ಷನ್ ಬಂದಿದ್ದರು, ಹಂಗೆ ನನಗೆ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದರು. ಆ್ಯಂಡ್ ಇನ್ನೊಂದು ಏನಾಗಿತ್ತು ಅಂದರೆ, ಬರ್ತಾ ಇಲ್ಲಿ ಯಾವುದೋ ಬಸ್ಸು ಫುಲ್ ಸೈಡಿಗೆ ಬಿದ್ದೋಗಿತ್ತು. ಆ್ಯಂಡ್ ಅದು ನೋಡಿಕೊಂಡು ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಯಾರೇ ಆಗಲಿ ಹುಷಾರಾಗಿ ಓಡಿಸಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.